ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಠಾಣೆಗಳ ಮೇಲಿನ ದಾಳಿ ಕೇಸ್ನಲ್ಲಿ ಹೈಕೋರ್ಟ್ ಈಗ ತೀರ್ಪನ್ನ ಪ್ರಕಟಿಸಿದೆ. ಆರೋಪಿಗಳಿಗೆ ರಿಲೀಫ್ ನೀಡಿದ್ದಂತ ರಾಜ್ಯ ಸರ್ಕಾರ ಆದರೆ ಈಗ ಸರ್ಕಾರದ ತೀರ್ಪಿನಿಂದ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಠಾಣೆಗಳ ಮೇಲಿನ ದಾಳಿ ಕೇಸ್ನಲ್ಲಿ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆರೋಪಿಗಳಿಗೆ ರಿಲೀಫ್ ಅನ್ನ ನೀಡಿತ್ತು ರಾಜ್ಯ ಸರ್ಕಾರ. ಆದರೆ ಸರ್ಕಾರದ ತೀರ್ಮಾನವನ್ನ ರದ್ದು ಮಾಡಿದೆ ಹೈಕೋರ್ಟ್. ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಂತ ಆರೋಪಿಗಳಿಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಅಂದ್ರೆ ಹುಬ್ಬಳ್ಳಿ, ಡಿಜೆಹಳ್ಳಿ ಸೇರಿದಂತೆ ಹಲವೆಡೆ ನಡೆದಿರುವಂತ ಗಲಾಟೆಗೆ ಸಂಬಂಧಪಟ್ಟಂತೆ 2008ರಿಂದ 2023ರವರೆಗೂ ಕೂಡ ಠಾಣೆಗಳ ಮೇಲೆ ನಡೆದಿರುವಂತಹ ದಾಳಿ, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿರೋದು, ಗಲಭೆ ಎಬ್ಬಿಸಿರೋದು, ಈ ಎಲ್ಲ ಪ್ರಕರಣಗಳನ್ನ ಈಗಾಗಲೇ ಕೈಗೆತ್ಕೊಂಡು ಅದು ಕೂಡ ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ 43 ಪ್ರಕರಣಗಳನ್ನ ರದ್ದು ಮಾಡಿತ್ತು ರಾಜ್ಯ ಸರ್ಕಾರ. ಸಂಪುಟದ ಮೂಲಕವಾಗಿಯೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿರೋ ಪ್ರಕರಣ ಸದ್ಯ ಸರ್ಕಾರದ ನಡೆಯನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ಅರ್ಜಿದಾರ ಗಿರೀಶ್ ಅನ್ನೋರು. ಇದೇ ವಿಚಾರವನ್ನ ಕೋರ್ಟ್ ಮೊರೆ ಹೋಗಿದ್ರು, ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಅವರು. ವಿಚಾರಣೆಯನ್ನ ನಡೆಸಿ ಪ್ರಕರಣವನ್ನ ರದ್ದು ಮಾಡಿ ಈಗ ಆದೇಶವನ್ನ ಕೊಟ್ಟಿದೆ ರಾಜ್ಯ ಹೈಕೋರ್ಟ್. ಹೈಕೋರ್ಟ್ ಆದೇಶದ ನಂತರ ಆರೋಪಿಗಳಿಗೆ ಈಗ ವಿಚಾರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಮೂಲಕವಾಗಿ 2008ರಿಂದ 2023ವರೆಗೂ ಅದು ಬಹಳ ಪ್ರಮುಖವಾಗಿ 43 ಪ್ರಕರಣ, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿರೋದು, ಪೊಲೀಸರಿಗೆ ಒಂದಿಷ್ಟು ಹಲ್ಲೆ ಮಾಡಿರೋದು, ಅದು ಕೂಡ ಠಾಣೆ ಮೇಲೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಗಲಾಟೆ ಆಗಿರೋದು, ಗದ್ದಲ ಆಗಿರೋದು, ಕಾನೂನು ಸುವ್ಯವಸ್ಥೆಯನ್ನ ಕೈಗೆತ್ಕೊಂಡು ಅದನ್ನ ಹಾಳು ಮಾಡುವಂತ ಪ್ರಕ್ರಿಯೆಯಲ್ಲಿ ಯಾರ್ಯಾರಿದ್ರು 43 ಪ್ರಕರಣಗಳು ಆಗಿತ್ತು. ಅದರಲ್ಲೂ ಕೂಡ ಡಿಜೆಹಳ್ಳಿ ಇರ್ಬೋದು, ಹಳೆ ಹುಬ್ಬಳ್ಳಿಯ ಭಾಗದಲ್ಲಾಗಿರುವಂಥ ದೊಡ್ಡ ಮಟ್ಟದ ಗಲಾಟೆ, ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದು, ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದಿಷ್ಟು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಪ್ರಸಂಗಗಳಿತ್ತು. ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ಮಾಡಿತ್ತು, ಈ ಪ್ರಕರಣವನ್ನು ಕೈ ಬಿಡುವ ನಿರ್ಧಾರ ಮಾಡಿಕೊಂಡಿತ್ತು. ಆ ಮೂಲಕವಾಗಿ ಯಾರ್ಯಾರು ಆರೋಪಿಗಳಿದ್ರು ಅವ್ರಿಗೆಲ್ಲರಿಗೂ ಒಂದು ರಿಲ್ಯಾಕ್ಸ್ ಸಿಕ್ಕಿತ್ತು. ಬಟ್ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಅರ್ಜಿದಾರ ಗಿರೀಶ್ ಅವರು ಸ್ಟೇಷನ್ ಮೆಟ್ಲಿರ್ತಾರೆ, ಅಂದ್ರೆ ಬಹಳ ಪ್ರಮುಖವಾಗಿ ಹೈಕೋರ್ಟ್ ಮೆಟ್ಲಿರ್ತಾರೆ, ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಯನ್ನ ವಿಚಾರಣೆ ನಡೆಸಿ ಪ್ರಕರಣವನ್ನ ರದ್ದು ಮಾಡಿ ಈಗ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈಗ ಹೈಕೋರ್ಟ್ ಆದೇಶದ ನಂತರ ಏನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತ್ತಲ್ಲ, 43 ಪ್ರಕರಣಗಳಲ್ಲಿ ಯಾರ್ಯಾರು ಆರೋಪಿಗಳಿದ್ರು ಅವ್ರಿಗೊಂದು ರಿಲ್ಯಾಕ್ಸ್ ಕೊಡುವಂತ ಕೆಲಸ ಮಾಡಿತ್ತು, ಪ್ರಕರಣವನ್ನ ಕೈ ಬಿಡುವಂತ ಕೆಲಸಕ್ಕೆ ಮುಂದಾಗಿತ್ತಲ್ಲ, ಮತ್ತೆ ಆ ಎಲ್ಲ ಪ್ರಕರಣಗಳ ಆರೋಪಿಗಳಿಗೆ ಡವಡವ ಶುರುವಾಗಿದೆ. ವಿಚಾರಣೆಗೆ ಈಗ ನಿರ್ಧಾರ ಮಾಡಿದ್ದಾರೆ, ಮತ್ತೆ ಪ್ರಕರಣ ವಾಪಸ್ ಓಪನ್ ಆಗುತ್ತೆ. ಡಿಜೆಹಳ್ಳಿಯಲ್ಲಿ ಎಂಥ ದೊಡ್ಡ ಮಟ್ಟದ ಗದ್ದಲ ಆಗಿತ್ತು, ಕೋಲಾಹಲ ಆಗಿತ್ತು. ಡಿಜೆಹಳ್ಳಿ, ಕೆಜೆಹಳ್ಳಿ ಪ್ರಕರಣ ಇನ್ನೂ ಕೂಡ ನೆನಪಿದೆ. ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆಗಳು ಹಾಳಾಯಿತು, ಮುತ್ತಿಗೆ ಹಾಕಿದ್ರು, ಗಲಾಟೆ ಮಾಡಿದ್ರು. ಹಳೆ ಹುಬ್ಬಳ್ಳಿಯಲ್ಲೂ ಕೂಡ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುದಂತೆ ಸೇರಿದಂತೆ ಇತರ ಅನೇಕ ಪ್ರಕರಣ ಆಗಿತ್ತು. ಕಳೆದ ವರ್ಷ, ಹಿಂದಿನ ವರ್ಷದಷ್ಟೇ ಅಲ್ಲ, 2008ರಿಂದ 2023ವರೆಗೂ 43 ಪ್ರಕರಣಗಳನ್ನು ಏನೇನು ದಾಖಲಾಗಿತ್ತು ರಾಜ್ಯದಲ್ಲಾಗಿರುವಂಥ ಠಾಣೆಗೆ ಸಂಬಂಧಪಟ್ಟಂತೆ ಸದ್ಯ ಈಗ ಆ ಒಂದು ವಿಚಾರಕ್ಕೆ ಸದ್ಯ ಹೈಕೋರ್ಟ್ ಒಂದಿಷ್ಟು ಬ್ರೇಕ್ ಹಾಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಈಗ ಹೈಕೋರ್ಟಿನ ಈ ತೀರ್ಪು ಏನಿದೆಯಲ್ಲ, ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಖಭಂಗ ಅಲ್ವಾ ಅಜಯ್? ಖಂಡಿತ. ಯಾಕಂದ್ರೆ ಹೈಕೋರ್ಟ್ ಕೊಟ್ಟಂತ ತೀರ್ಪಿನ ನೋಡೋದಾದ್ರೆ ಪ್ರಮುಖವಾಗಿ ಇಲ್ಲಿ ರಾಜ್ಯ ಸರ್ಕಾರ ಕೂಡ ಕಳೆದ 15 ವರ್ಷಗಳ ಹಿಂದೆ, 2008ರಿಂದ 2023ವರೆಗೂ ಕೆಲವೊಂದಷ್ಟು ಪೊಲೀಸ್ ಠಾಣೆಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಪ್ರಮುಖವಾಗಿ ಕಳೆದ ಬರ ನೋಡಿದ್ವಿ, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದಲ್ಲಿ ಬೆಂಗಳೂರಿನ ಕೆಜಿಹಳ್ಳಿ ಆಗಿರ್ಬೋದು, ಡಿಜೆಹಳ್ಳಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಈ ಕೆರಗೋಡು ಸೇರಿದಂತೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಪ್ರಕರಣಗಳು ಕೂಡ ಪೊಲೀಸ್ ಠಾಣೆ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಹೀಗಾಗಿ ಒಟ್ಟು ಈ ಎಲ್ಲ ಪ್ರಕರಣಗಳನ್ನ ಸೇರಿಸಿದ್ರೆ ಒಟ್ಟು 43 ಪ್ರಕರಣವನ್ನ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. 43 ಪ್ರಕರಣಗಳನ್ನ ಸಂಪೂರ್ಣವಾಗಿ ರದ್ದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೂಡ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ತೀರ್ಮಾನವನ್ನ ಕೈಗೊಂಡಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಸರ್ಕಾರದ ತೀರ್ಮಾನದಿಂದ ಕೆಲವೊಂದಷ್ಟು ಆರೋಪಿಗಳು ಕೂಡ ಸಾಕಷ್ಟು ಒಂದು ರಿಲೀಫ್ ಮೂಡ್ನಲ್ಲಿ ಇದ್ರು. ಯಾಕಂದ್ರೆ ಅಷ್ಟು ಪ್ರಕರಣದಲ್ಲಿ 100 ಜನ ಆರೋಪಿಗಳು ಠಾಣೆಗಳ ಮೇಲೆ ದಾಳಿಯನ್ನ ಮಾಡಿದ್ರು, ಜೊತೆಗೆ ಬೆಂಕಿ
ಬೆಂಕಿಯನ್ನ ಹಚ್ಚಿದ್ರು. ಸರ್ಕಾರದ ಆಸ್ತಿಗಳಾಗಿರ್ಬೋದು, ಅಂದ್ರೆ ಕಾರ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಹೀಗೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡುವಂತ ಸುಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಹೀಗಾಗಿ ಈ ಒಂದು ಸರ್ಕಾರದ ನಡೆಯನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಅರ್ಜಿದಾರ ಆಗಿರುವಂತ ಗಿರೀಶ್ ಭರದ್ವಾಜ್ ಯಾಕೆ ಈ ಒಂದು ಪ್ರಕರಣವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಬೇಕು ಅಂತ ರಾಜ್ಯ ಸರ್ಕಾರ ಕೈಗೊಂಡಿರುವಂತ ತೀರ್ಮಾನವನ್ನ ಪ್ರಶ್ನೆಯನ್ನ ಮಾಡಿ ನಂತರ ಇದನ್ನ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಹೀಗಾಗಿ ಹೈಕೋರ್ಟ್ ಈ ಒಂದು ಅರ್ಜಿಯನ್ನ ಪರಿಶೀಲನೆ ಮಾಡಿದ್ರು. ಯಾವ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಆಗಿರುವಂತ ಒಟ್ಟು 43 ಪ್ರಕರಣಗಳಲ್ಲಿ 100 ಜನ ಆರೋಪಿಗಳು ಕೂಡ ಪೊಲೀಸ್ ಠಾಣೆಯ ಮೇಲೆ ದಾಳಿಯನ್ನ ಮಾಡಿದ್ರು. ಪೊಲೀಸರಿಗೂ ಕೂಡ ಹಲ್ಲೆ ಆಗಿತ್ತು, ಸರ್ಕಾರದ ಆಸ್ತಿ ಪಾಸ್ತಿ ನಷ್ಟವಾಗಿತ್ತು. ಹೀಗಾಗಿ ಈ ಒಂದು ಆದೇಶವನ್ನ ಕೂಡ ಅರ್ಜಿಯನ್ನ ಕೂಡ ತೆಗೆದುಕೊಂಡಂತ ಸಂದರ್ಭದಲ್ಲಿ ಈ ಹೈಕೋರ್ಟ್ ಕೂಡ ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದೆ. ಪ್ರಮುಖವಾಗಿ ಹೈಕೋರ್ಟ್ ಕೊಟ್ಟಂತ ಆದೇಶದಿಂದ ಇದೀಗ ಸರ್ಕಾರಕ್ಕೆ ಸಾಕಷ್ಟು ಮುಖಭಂಗ ಆಗಿದೆ. ಹೀಗಾಗಿ ಹೈಕೋರ್ಟ್ ಆದೇಶದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗಾಗಲೇ ಆರೋಪಿಗಳನ್ನ ವಿಚಾರಣೆ ನಡೆಸಿ ಒಟ್ಟು 43 ಪ್ರಕರಣದಲ್ಲಿ 100 ಜನ ಆರೋಪಿಗಳೇ ಇದ್ರು. ಎಲ್ಲ ಕೇಸು ಅಂದ್ರೆ 43 ಕೇಸನ್ನು ಕೂಡ ಮತ್ತೆ ವಿಚಾರಣೆಯನ್ನ ನಡೆಸಿ ಅಂತಲೇ ಹೈಕೋರ್ಟ್ ಆದೇಶನ ಹೊರಡಿಸಿರೋದ್ರಿಂದ ಎಷ್ಟೋ ಜನ 100 ಜನ ಆರೋಪಿಗಳು ಆಲ್ಮೋಸ್ಟ್ ರಿಲೀಫ್ ಆಗಿದ್ರು. ಈಗ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಅವ್ರಿಗೆ ವಿಚಾರಣೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಒಂದ್ ಕಡೆ ಪೊಲೀಸ್ ಇಲಾಖೆ ಮಾಡೋದಕ್ಕೂ ಕೂಡ ತಯಾರಿಯನ್ನ ನಡೆಸಿದೆ. ಒಟ್ಟಲ್ಲಿ ಅಗ್ಲೇಶ್ ಈ ಒಂದು ಹೈಕೋರ್ಟ್ ಆದೇಶದಿಂದ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಖಭಂಗ ಆಗಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಸ್ ಅಜಯ್, ಹಾಗೆ ಈ 23 ಪ್ರಕರಣಗಳಿಗೆ ಮರುಜೀವ ಸಿಕ್ಕಿದೆ. ನೆಕ್ಸ್ಟ್ ಯಾವ ರೀತಿಯಾಗಿ ವಿಚಾರಣೆ ಇರುತ್ತೆ, ಮತ್ತೆ ಯಾವ ರೀತಿಯಾಗಿ ಕ್ರಮಗಳು ತೆಗೆದುಕೊಳ್ತಾರೆ, ಅವ್ರನ್ನ ವಾಪಸ್ ವಿಚಾರಣೆ ಕರೆಯುವಂಥದ್ದು ಹೇಗೆ ಸಾಗುತ್ತೆ ಇವೆಲ್ಲ ಪ್ರಕ್ರಿಯೆ ಅಂತ? ಖಂಡಿತ ಈಗ ಕಳೆದ ಬಾರಿ ಕೂಡ ನೋಡಿದ್ವಿ, ಹುಬ್ಬಳ್ಳಿಲಿ ಕೂಡ ಸೇರಿದಂತೆ ರಾಜ್ಯದಲ್ಲಿ ಹಲವು ಪ್ರಕರಣಗಳು ಅಂದ್ರೆ 43 ಪ್ರಕರಣಗಳಲ್ಲಿ ಕಡಿಮೆ ಅನ್ನೊಂದು 200ರಿಂದ 300ವರೆಗೂ ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಯಾಕಂದ್ರೆ ಪ್ರಮುಖವಾಗಿ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರೀ ಪ್ಲಾನ್ ಆಗಿ ದಾಳಿಯನ್ನ ಮಾಡ್ತಾರೆ. ಸೋಡಾ ಬಾಟ್ಲು ಹೊಡೆಯೋದಾಗಿರ್ಬೋದು, ಮಾಮೂಲಿ ಬಿಯರ್ ಬಾಟ್ಲ್ ಆಗಿರ್ಬೋದು, ಜೊತೆಗೆ ಕಲ್ಲುಗಳನ್ನ ಹೊಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಪೆಟ್ರೋಲ್ ಅಂದ್ರೆ ಕವರ್ ನಲ್ಲಿ ಪೆಟ್ರೋಲ್ ತಂದು ಅದನ್ನ ಎಸೆದು ಅದಕ್ಕೆ ಬೆಂಕಿಯನ್ನ ಹಾಕುವಂಥದ್ದು, ಜೊತೆಗೆ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಆಗಿರ್ಬೋದು. ಎಲ್ಲದಕ್ಕೂ ಕೂಡ ವಿಡಿಯೋ ಸಾಕ್ಷಿಗಳು ಕೂಡ ಸ್ಪಷ್ಟವಾಗಿದ್ದಾವೆ. ಪೊಲೀಸ್ ಠಾಣೆಯಲ್ಲಿ ಇರುವಂತ CCTV ಆಗಿರ್ಬೋದು, ಮೊಬೈಲ್ ನಲ್ಲಿ ದಾಖಲಾಗಿದ್ದಂತ ವಿಡಿಯೋಗಳಾಗಿರ್ಬೋದು, ಎಲ್ಲ ಕೂಡ ಇರೋದ್ರಿಂದ ಈ ಒಂದು ಪ್ರಕರಣವನ್ನ ಅರ್ಜಿದಾರ ಕಳಿಸಿದಂತ ಕೆಲವೊಂದಷ್ಟು ಸಾಕ್ಷಿಗಳನ್ನ ಸಮೇತ ಹೈಕೋರ್ಟ್ ಆಲಿಸಿದ ನಂತರ ಇದೀಗ ಹೈಕೋರ್ಟ್ ಚಿಮಾರಿ ಹಾಕಿದೆ ರಾಜ್ಯ ಸರ್ಕಾರಕ್ಕೆ. ಹೀಗಾಗಿ 40 ಪ್ರಕರಣಗಳನ್ನ ಸಂಪೂರ್ಣವಾಗಿ ರದ್ದನ ಮಾಡಬೇಕು ಅಂತ ಹೇಳಿ ರಾಜ್ಯ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದ್ರು. ಈ ಒಂದು ಸಂಪುಟದಲ್ಲಿ ತೀರ್ಮಾನ ಆಗಿದಂತ ವಿಚಾರವನ್ನ ಹೈಕೋರ್ಟ್ಗೆ ಗಮನಕ್ಕೆ ತಂದು ಅಲ್ಲಿ ಮನವಿಯನ್ನು ಸಲ್ಲಿಸಲಾಗಿತ್ತು. ಹೀಗಾಗಿ ಹೈಕೋರ್ಟ್ ಸಹಜವಾಗಿಯೇ ಈ ಒಂದು ಪ್ರಕರಣವನ್ನ ಮತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಆರೋಪಿಗಳ ಒಂದು ವಿಚಾರಣೆ ಮಾಡಿ ಅಂತೇಳಿ. ಹೀಗಾಗಿ ಆರೋಪಿಗಳಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಈಗ. ಎಸ್, ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ.